ಲೈಂಗಿಕ ಕ್ರಿಯೆ ಮಾಡುವ ಮೊದಲು ಹೀಗೆ ಮಾಡಲೇಬಾರದು. ಲೈಂಗಿಕ ಸಂಪರ್ಕದಿಂದ ದೈಹಿಕ ತೃಷೆ ಈಡೇರುವುದು ಮಾತ್ರವಲ್ಲ, ಅದರಿಂದ ಹಲವು ಲಾಭಗಳಿವೆ. ದೇಹ ಫಿಟ್ ಆಗಿರಲು, ಮನಸ್ಸು ಆಹ್ಲಾದಗೊಳ್ಳಲು, ನಿತ್ಯದ ಜಂಜಾಟದಿಂದ ಮುಕ್ತಿ ಹೊಂದಲು ಸಂಭೋಗ ಸಹಕಾರಿ. ಆದರೆ ಲೈಂಗಿಕ ಕ್ರಿಯೆಗೂ ಮೊದಲು ಏನೆಲ್ಲ ಮಾಡಬಾರದು ಎಂಬುದು ಅನೇಕರಿಗೆ ಗೊತ್ತಿರುವುದೇ ಇಲ್ಲ. ಆ ಬಗ್ಗೆ ವೈದ್ಯರು ಹೇಳುವುದೇನು ಎಂಬ ಬಗ್ಗೆ ಇಲ್ಲಿದೆ ಒಂದಷ್ಟು ಮಾಹಿತಿ. ಸ್ಪೈಸಿ ಆಹಾರಗಳನ್ನು ಬದಿಗಿಡಿ. ಲೈಂಗಿಕ ಸಂಪರ್ಕ ಮಾಡುವುದಕ್ಕೂ ಮೊದಲು ಯಾವ ಆಹಾರ ಸೇವನೆ ಮಾಡುತ್ತೀರಿ ಎಂಬುದು ಪ್ರಮುಖವಾಗುತ್ತದೆ. ಗಂಡು ಹೆಣ್ಣು ಸೇರುವುದಕ್ಕೂ ಮೊದಲು ಸ್ಪೈಸಿ ಆಹಾರಗಳನ್ನು ಸೇವಿಸಬಾರದು ಎನ್ನುತ್ತಾರೆ ವೈದ್ಯರು. ಒಂದೊಮ್ಮೆ ಖಾರದ ತಿಂಡಿ ತಿಂದರೆ ಅದರಿಂದ ಉದರದಲ್ಲಿ ಗ್ಯಾಸ್ ಉತ್ಪತ್ತಿಯಾಗುತ್ತದೆ. ಅಷ್ಟೇ ಅಲ್ಲ, ಖಾರದ ವಸ್ತುಗಳ ಸೇವನೆಯಿಂದ ಗುಪ್ತಾಂಗಗಳಲ್ಲಿ ಉರಿ ಕಾಣಿಸಿಕೊಳ್ಳುವ ಸಾಧ್ಯತೆಯೂ ಇರುತ್ತದೆ. ಹಾಗಾಗಿ ಸಂಭೋಗಕ್ಕೂ ಮೊದಲು ಈ ರೀತಿಯ ಆಹಾರ ಕ್ರಮ ಬೇಡ ಎಂಬುದು ವೈದ್ಯರ ಸಲಹೆ. ಮದ್ಯ ಸೇವನೆ ಮಾಡಲೇಬಾರದು. ಮದ್ಯ ಸೇವನೆ ಮಾಡಿ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿಕೊಳ್ಳುವ ಹವ್ಯಾಸ ಅನೇಕರಲ್ಲಿ ಇರುತ್ತದೆ. ಆದರೆ ಹೀಗೆ ಮಾಡುವುದರಿಂದ ಮೈಥುನದಲ್ಲಿ ತೃಪ್ತಿ ಸಿಗುವುದಿಲ್ಲ ಎಂಬುದು ಅಧ್ಯಯನದ ವರದಿ. ಕುಡಿದು ಸಂಭೋಗ ಮಾಡುವಾಗ ಪರಾಕಾಷ್ಠೆ ತಲುಪುವ ಸಾಧ್ಯತೆಗಳು ಕಡಿಮೆ ಆಗುತ್ತವೆಯಂತೆ. ಹಾಗಾಗಿ ಈ ಸಂದರ್ಭದಲ್ಲಿ ಮದ್ಯ ಸೇವನೆಯಿಂದ ದೂರ ಉಳಿಯುವುದು ಉತ್ತಮ ಎನ್ನುತ್ತದೆ ಅಧ್ಯಯನ ವರದಿ. ಎಲೆಕ್ಟ್ರಿಕ್ ಟೂತ್ ಬ್ರಷ್ ಬಳಕೆ ಬೇಡ. ಈ ವಿಚಾರ ಸ್ವಲ್ಪ ವಿಚಿತ್ರ ಎನಿಸಬಹುದು. ಆದರೂ ಇದು ಸತ್ಯ. ಲೈಂಗಿಕ ಸಂಪರ್ಕಕ್ಕೂ ಮೊದಲು ಹಲ್ಲುಜ್ಜಲು ಎಲೆಕ್ಟ್ರಿಕ್ ಟೂತ್ ಬ್ರಷ್ ಹಾಗೂ ಆಲ್ಕೋಹಾಲ್ ಅಂಶವಿರುವ ಮೌತ್ ವಾಶ್ನರ್ಗಳನ್ನು ಬಳಕೆ ಮಾಡಬಾರದಂತೆ. ಈ ರೀತಿ ಏಕೆ ಮಾಡಬಾರದು ಎಂಬುದಕ್ಕೆ ವೈದ್ಯರಿಂದ ಸರಿಯಾದ ಸ್ಪಷ್ಟನೆ ಸಿಕ್ಕಿಲ್ಲ. ಶೇವಿಂಗ್ ಬೇಡ. ಸಂಭೋಗಕ್ಕೂ ಕೆಲವೇ ಗಂಟೆ ಮೊದಲು ಗುಪ್ತಾಂಗಗಳ ಮೇಲಿನ ಕೂದಲನ್ನು ಶೇವ್ ಮಾಡುವುದು ಅಪಾಯ ಎನ್ನುತ್ತಾರೆ ತಜ್ಞರು. ಅದಕ್ಕೆ ಕಾರಣವೂ ಇದೆ. ಶೇವ್ ಮಾಡಿದ ಸಂದರ್ಭದಲ್ಲಿ ಆ ಜಾಗ ಮತ್ತಷ್ಟು ಸೆನ್ಸಿಟಿವ್ ಆಗುತ್ತದೆ. ಜೊತೆಗೆ ಚರ್ಮದ ಮೇಲಿನ ತೆಳು ಪದರ ಕಿತ್ತು ಹೋಗಿರುವ ಸಾಧ್ಯತೆಯಿರುತ್ತದೆ. ಇದರಿಂದ ಕಿರಿಕಿರಿ ಉಂಟಾಗಲೂಬಹುದು ಎಂದು ಸಲಹೆ ನೀಡುತ್ತಾರೆ ತಜ್ಞರು. ಸಕ್ಕರೆ ಪದಾರ್ಥ ಸವರಬೇಡಿ. ಸಂಭೋಗದ ವೇಳೆ ಚೊಕೊಲೇಟ್ ಮೊದಲಾದ ವಸ್ತುಗಳನ್ನು ಗುಪ್ತಾಂಗಕ್ಕೆ ಸವರುವ ಹವ್ಯಾಸ ನಿಮಗಿದೆಯೇ? ಹಾಗಿದ್ದರೆ ಅದರಿಂದ ಅಪಾಯ ಕಟ್ಟಿಟ್ಟ ಬುತ್ತಿ. ಈ ರೀತಿ ಸಿಹಿ ಪದಾರ್ಥ ಬಳಕೆ ಮಾಡುವುದರಿಂದ ಸೋಂಕು ತಗಲುವ ಸಾಧ್ಯತೆಯಿರುತ್ತದೆಯಂತೆ. ಹಾಗಾಗಿ ಆ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಎಂಬುದು ವೈದ್ಯರ ಸಲಹೆ.